ಮಾಡೋಕ್ಕೆ ಮುಂಚೆನೇ ಯೇಸು ಸ್ವಾಮಿ ಏನು ಹೇಳ್ತಾರೆ ದಾವೀದನ ಜೊತೆ, ನಾನು ನಿನ್ನ ಸಂತತಿ ಏನೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ನನ್ನ ಸಂತತಿನ ಕ್ಷಮಿಸಿ ಅವ್ರಿಗೆ ಏನು ಬೇಕೋ ನಾನು ಕೊನೆವರೆಗೂ ಸಂತತಿಯವ್ರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಯೇಸು ಸ್ವಾಮಿ ನನಗೂ ವಾಗ್ದಾನ ಕೊಟ್ಟಿರೋ ಪ್ರಕಾರ ಶಾಶ್ವತವಾಗಿ ನಿನ್ನ ಸಂತತಿನ ಆಶೀರ್ವದಿಸ್ತೀನಿ, ಸ್ಥಾಪಿಸ್ತೀನಿ, ತಲಾಂತರವರೆಗೂ ನೀನು ಸಿಂಹಾಸನ ಸ್ಥಿರಪಡಿಸ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ದಾರೆ. ಅಂದರೆ ಕುಟುಂಬವನ್ನು ನಮ್ಮ ಮಕ್ಕಳನ್ನ ನಾನು ಸ್ಥಿರಪಡಿಸ್ತೀನಿ, ಯಾವುದೇ ರೀತಿ ತೊಂದರೆಗಳು ಕೊಡೋಲ್ಲ, ನಿಮ್ಮ ಮಕ್ಕಳನ್ನ ನಾನು ಆಶೀರ್ವದಿಸ್ತೀನಿ ಅಂತೇಳಿ ಯೇಸು ಸ್ವಾಮಿ ನನಗೆ ವಾಗ್ದಾನ ಮಾಡಿದ್ದಾರೆ. ಹಂಗೆ ಕೀರ್ತನೆಗಳ 115ನೇ ವಚನದಲ್ಲಿ ಹೇಳಿರೋ ಪ್ರಕಾರ 115:12 ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನ ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನ ಆಶೀರ್ವದಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನ ನಾವು ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮಕ್ಕಳನ್ನ ಅಭಿವೃದ್ಧಿಪಡಿಸ್ತಾರೆ. ಅದರಲ್ಲಿ ಕೀರ್ತನೆಗಳ 115:14 ಹೇಳಿರೋ ಪ್ರಕಾರ ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸುವೆನು, ಯೆಹೋವನು ನಿಮ್ಗೆ ಆಶೀರ್ವಾದ ಉಂಟಾಗಲಿ, ಆತನ ಭೂ ಪರಲೋಕಗಳು ಉಂಟು ಮಾಡಿದ್ದಾನೆ. ಅಂದರೆ ಯೇಸು ಸ್ವಾಮಿ ಎಲ್ಲವನ್ನು ಉಂಟು ಮಾಡಿದಂಥ ದೇವರು, ಅವ್ರ ಕೈಲಿ ಆಗಾದ ಕಾರ್ಯ ಒಂದೂ ಇಲ್ಲ. ಏಸಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ನಾನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಯೆಶಾಯ 44ನೇ ವಚನ 3ನೇ ವಚನದಲ್ಲಿ ಹೇಳಿರೋ ಪ್ರಕಾರ ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಆಮೇಲೆ ಹಲ್ಲೆಲೂಯಾ. ನಿನ್ನ ಸಂತಾನದವರು ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ದೇವರು ಮಳೆಯ ರೀತಿಯಲ್ಲಿ ಮಕ್ಕಳ ಮೇಲೆ ಆಶೀರ್ವಾದ ಸುರಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ನಾವು ವಾಗ್ದಾನ ಇಟ್ಟು ಪ್ರಾರ್ಥನೆ ಮಾಡಿದ ದೇವಜನರೇ ನಮ್ಮ ಮಕ್ಕಳನ್ನ ದೇವರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಈ ರೀತಿ ಯೇಸು ಸ್ವಾಮಿ ಒಂದೊಂದು ಕ್ಷಣನೂ ನಮಗೆ ದೇವರ ಆಶೀರ್ವಾದ ಮಾಡ್ತಾರೆ. ಇದಕ್ಕೆಲ್ಲ ನಾವು ಕಾರಣ, ನಾವು ಈ ರೀತಿ ಆಶೀರ್ವಾದ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕಂದ್ರೆ ಯೆರೆಮೀಯ 33ನೇ ವಚನದಲ್ಲಿ, ಯೆರೆಮೀಯ 32:39ನೇ ವಚನ ಪ್ರಕಾರ ಸದಾ ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ನಾವು ನಮಗೆಲ್ಲ ನಮ್ಮ ಮಕ್ಕಳಿಗೆಲ್ಲ ಆಶೀರ್ವಾದ ಬರಬೇಕು ಅಂತ